ಆಗಿದೆ ಸರ್. 1 ಮಿನಿಟ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಬೆಂಗಳೂರು ಇವತ್ತು ಮಹತ್ವದ ಸಭೆ ನಡೆಸಿದ್ರ, ಸಭೆ ಬಗ್ಗೆ ಹೇಳಿ ಸರ್. ಇವತ್ತಿನ ದಿವಸ ನಮ್ಮ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಗುಲ್ಬರ್ಗಾ ಡಿವಿಷನ್ ಒಂದು ಸಭೆ ಕರೆದಿದ್ದರು. ಅದಕ್ಕಾಗಿ ನಾವು ಬೀದರ್ ಜಿಲ್ಲೆಯಿಂದ ಆಗಮಿಸಿದ್ದೀವಿ. ಬೀದರ್ ಜಿಲ್ಲೆಯ ನಮ್ಮ ಎಲ್ಲಾ ಬ್ಲಾಕ್, ಅರ್ಬನ್ ಅಂಡ್ ಗ್ರಾಮೀಣ ಎರಡು ಬ್ಲಾಕ್ ಅಧ್ಯಕ್ಷರಿಗೆ ಕರ್ಕೊಂಡು ತಂದು ಇಲ್ಲಿ ಇವತ್ತೊಂದು ಸಭೆ ಮಾಡಿದೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇವತ್ತೊಂದು ಯಾವುದೇ ಒಂದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಯ ಒಂದು ಕುಂದುಕೊರತೆಗಳು ಅವರ ಯೋಜನೆಗಳ ಬಗ್ಗೆ ಒಂದು ಚರ್ಚೆ ಮಾಡಲಾಯಿತು. ಆ ಚರ್ಚೆಯಲ್ಲಿ ನಮ್ಮ ಎಲ್ಲಾ ಬ್ಲಾಕ್ ಅಧ್ಯಕ್ಷರುಗಳು ಭಾಗಿಯಾಗಿ ಎಲ್ಲಾ ನಮ್ಮ ಕುಂದುಕೊರತೆಗಳನ್ನು ಅವರ ಮುಂದೆ ಹೇಳಿದೀವಿ. ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಸಮಾವೇಶ ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತ ಅವರಿಗೆ ಒಂದು ಭರವಸೆ ಕೊಟ್ಟು ಇವತ್ತು ಈ ಬೆಂಗಳೂರಿನಲ್ಲಿ ನಮಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ಅವರ ಆದೇಶದ ಮೇರೆಗೆ ಇವತ್ತು ನಾವು ಒಂದು ಬೀದಿ ಬದಿ ವ್ಯಾಪಾರಿಯಾಗಿ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ರಂಗಸ್ವಾಮಿ ಸಾಹೇಬರು ಕೂಡ ಅದರಲ್ಲಿ ನಮಗೆ ಒಂದು ಪರಿಹಾರ ಕೊಟ್ಟು ನಮ್ಮ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ ನಾವು ಬೀದಿ ಬದಿ ವ್ಯಾಪಾರಿ ಅವರ ಸಲುವಾಗಿ ವರ್ಕ್ ಒಂದು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ನನ್ನ ರಾಜ್ಕುಮಾರ್ ಮೋರೆ, ಬೀದರ್ ಜಿಲ್ಲಾ ಅಧ್ಯಕ್ಷರು, ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳು ಇವಾಗ. ಸರ್, ಇದು ಬೀದಿ ಬದಿ ವ್ಯಾಪಾರಿಗಳು ಬಹಳಷ್ಟು ಅನಕ್ಷರಸ್ಥರಿರ್ತಾರೆ ಸರ್. ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಒಂದು 10ನೇ ಕ್ಲಾಸ್ ಪಾಸ್ ಆಗಿರ್ತಾರೆ ಅಷ್ಟೇ ಸರ್. ಬಹಳಷ್ಟು ಅನ್ಎಜುಕೇಟೆಡ್ ಇರ್ತಾರೆ. ಬಟ್ ನೀವು ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಬಹಳಷ್ಟು ಫೆಸಿಲಿಟೀಸ್ ಇದೆ. ಏನೆಲ್ಲ ಫೆಸಿಲಿಟಿ ಇದೆ ಸರ್? ಇವಾಗ ನಮ್ದು ಅಧ್ಯಕ್ಷರು ಹೇಳಿದ್ದಾರೆ. ಯಾಕಂದ್ರೆ ಎಲ್ಲಾ ಫ್ಯಾಸಿಲಿಟಿಗೂ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಮಗೊಂದು ಕೇಡ್ರ ಅಪ್ಲೇ ಒಂದು ಕ್ಯಾಂಪ್ ತಗೊಂಡೋಗಿ ತಿಳಿಸಿದ್ದಾರೆ ನಮ್ಗೆಲ್ಲ. ಅವರಿಗೆಲ್ಲ ತಿಳಿಸ್ಬೇಕು ಇವೆಲ್ಲ ಯೋಜನೆಗಳ ಬಗ್ಗೆ ಅಂತ ಹೇಳಿ. ಎಲ್ಲ ನಾವು ಅಂಗಡಿಯಲ್ಲಿ ಹೋಗಿ ಯಾವ್ದು ಇದು ನಮ್ದು ಏನಿರ್ತದೆ, ವಾರಕ್ಕೊಮ್ಮೆ ಅಂಗಡಿ ಆಗ್ತದೆ, ದಿನಕ್ಕೊಮ್ಮೆ ಅಂಗಡಿ ಆಗ್ತದೆ. ಆ ವ್ಯಾಪಾರಸ್ಥರಿಗೆಲ್ಲ ನಾವು ತಿಳಿಸಿ ಹೇಳ್ಕೋಬೇಕು. ಇವತ್ತು ಆ ಮಾರ್ಗದರ್ಶನ, ಅವ್ರ ಮಾರ್ಗದರ್ಶನ ಬಗ್ಗೆ ನಾವು ಎಲ್ಲರಿಗೂ ತಿಳಿಸಿ ಹೇಳಿ ಅವ್ರಿಗೆ ಯೋಜನೆ ಬಗ್ಗೆ ಎಲ್ಲ ತಿಳಿಸ್ತೀವಿ. ಇವತ್ತು ಯಾವುದೇ ಒಂದು ಬೀದಿ ಬದಿ ವ್ಯಾಪಾರಿ ಅವರ ಬಗ್ಗೆ ಅವ್ರದ್ದು ಏನೇ ಸಮಸ್ಯೆ ಇರಲಿ ಅವರಿಗೆ ನಾವು ಎದುರು ನಿಂತು ಕೆಲಸ ಮಾಡಿ ತೋರಿಸ್ತೇವೆ, ಮಾಡ್ಕೊಡ್ತೇವೆ ಅಂತ ನಾವು ಭರವಸೆ ಕೊಡ್ತೀವಿ. ನಿಮ್ಮ ವಿಭಾಗದಿಂದ ಅವರಿಗೆ ಲೋನ್ ಎಲ್ಲ ಏನಾದ್ರು ಸಿಗುತ್ತಾ? ಸಿಗ್ತದೆ ಸರ್. ಮೊದಲು 10,000 ಕೊಡ್ತಿರು, ಅದು ಕಂಪ್ಲೀಟ್ ಆದ್ಬೇಕು 20,000, ಅದು ಕಂಪ್ಲೀಟ್ ಆದ್ಬೇಕು 50,000. ಸರ್, ಈಗ ನೀವುಗಳೆಲ್ಲ ವಿದ್ಯಾವಂತರು, ನಿಮ್ಗೆ ತಿಳಿದಿದೆ ಸರ್. ಈ ಫುಟ್ಪಾತ್ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಮೊದಲೇ ಏನು ಓದಿರಲ್ಲ, ಅವ್ರ ವಿಷಯ ಹೆಂಗ್ ಮುಟ್ಟಿದೆ ಸರ್? ವಿಷಯ ಮುಟ್ಟಿಸ್ತೇವೆ ಸರ್, ನಾವು ತಿಳಿಸ್ತೇವೆ. ಅವ್ರ ಶಾಪ್ ಹೋಗಿ ಎಲ್ಲ ನಮ್ ಟೀಮ್ ಹೋಗ್ತದೆ, ಬ್ಲಾಕ್ ಟೀಮ್ ಹೋಗ್ತದೆ, ಜಿಲ್ಲಾ ಟೀಮ್ ಹೋಗ್ತದೆ. ನಮ್ದು ಒಂದು ಎಲ್ಲಾ ಅಂಗಡಿಯಲ್ಲಿ ಹೋಗಿ ನಾವು ಅವರಿಗೆಲ್ಲ ತಿಳಿಸ್ತೇವೆ ಸರ್. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 5 ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್. ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ದಿರಾ ಬಡವರಿಗೋಸ್ಕರನೇ 96,000 ಕೋಟಿ ಮೀಸಲಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇವುಗಳೆಲ್ಲ ಸೇರಿ ಒಂದು ಸಮಿತಿ ರಚನೆ ಮಾಡಿ ಒಂದು ಸಕ್ಸಸ್ ಮಾಡಿದೀರಾ. ಆ ಒಂದು 5 ಗ್ಯಾರಂಟಿ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ ಸರ್? ಸರ್, ಇವತ್ತು ಇದು ಇಡೀ ದೇಶದಲ್ಲೇ, ನಮ್ಮ ಭಾರತ ದೇಶದಲ್ಲೇ ಇದೊಂದು ಯೋಜನೆ, ಅದು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಷ್ಟ್ರೀಯ ಮುಖಂಡರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಒಂದು ಭಾರತ್ ಜೋಡೋ ಯಾತ್ರಾ ನಡೀತಿದ್ದಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಭಾರತ್ ಜೋಡೋ ಯಾತ್ರಾ ನಡೀತಾ ಇತ್ತು. ಅವಾಗ ರಾಹುಲ್ ಗಾಂಧಿ ಅವರು ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ಕಾಳಜಿ ಇಟ್ಟು ಅವರು ಸ್ವಂತ ಭೇಟಿಯಾಗಿ ಅವ್ರ ನೋವನ್ನು ನೋಡಿ ಅವ್ರ ಶಾಪಿಗೆಲ್ಲ ಹೋಗಿ ಒಂದು ಮಾತಾಡಿಸಿ ಇವ್ರ ಬಗ್ಗೆದಾಗ ಏನು ಸಮಸ್ಯೆ ಇದೆ ಅಂಬದು ನೋಡ್ಕೊಂಡು ಇವತ್ತ ಈ ಯೋಜನೆಗಳು ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರ ಬರ್ಬೇಕಾದ್ರೆ ಇವತ್ತು ಮಹಿಳೆಯರು ಅದಕ್ಕೆ ಕಾರಣ ಇದ್ದಾರೆ. ಯಾಕಂದ್ರೆ ಮಹಿಳೆಯರಿಗೆಲ್ಲ ಯೋಜನೆಗಳು ಕೊಟ್ಟಿದ್ದಾರೆ, ನವಯುವಕರಿಗೆ ಯೋಜನೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ 136 ಸೀಟ್ ಬಂದಿದ್ದೇವೆ. ಅದಕ್ಕೆ ಎಲ್ಲ ಕಾರಣ ನಮ್ಮ ಕರ್ನಾಟಕದ ವಿದ್ಯಾವಂತರು, ನಮ್ಮ ಕರ್ನಾಟಕದಲ್ಲಿ ವಿದ್ಯಾವಂತರು ಇದ್ದಾರೆ ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಂದಿದೆ. 5 ಗ್ಯಾರಂಟಿನಲ್ಲಿ ಒಂದು ಉಚಿತ ಬಸ್ ಇದೆ ಸರ್. ಒಂದು ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಲಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ಹೆಣ್ಮಕ್ಳಿಗೆಲ್ಲ ಬಹಳಷ್ಟು ಫ್ರೀ ಇದೆ. ಒಂದು ಉಚಿತ ಸಾರಿಗೆ, ಒಂದು KSRTC ಆಗಲಿ, BMTC ಬಸ್ ಆಗಲಿ
ಬಹಳಷ್ಟು ಅನುಕೂಲ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇವತ್ತು ಹೆಣ್ಮಕ್ಳು ಎಲ್ಲ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೂ ಮೊದಲು ಯಾವುದೇ ಒಂದು ಜಾತ್ರೆಗೆ ಹೋಗ್ಲಕ್ ಆಗ್ತಿದಿಲ್ಲ, ದೇವ್ರ ದೊಡ್ಡವ್ರಿಗೆ ಹೋಗ್ಲಕ್ ಆಗ್ತಿದಿಲ್ಲ. ಇವತ್ತು ಯಾವುದೇ ಒಂದು ಕೆಲಸ ಮಾಡಕ್ಕೆ ಸಿಟಿಗೆ ಹೋಗ್ಬೇಕಾದ್ರೂ ದುಡ್ಡು ಬಹಳಷ್ಟು ಹತ್ತಿವು. ಅದಕ್ಕಾಗಿ ಫ್ರೀ ಮಾಡಿದಕ್ಕಾಗಿ ಇವತ್ತು ಎಲ್ಲರೂ ಹೋಗಿ ದೇವ್ರ ದರ್ಶನ ತಗೊಂಡು ಬರ್ತಾ ಇದ್ದಾರ. ಯಾವುದೇ ಒಂದು ವರ್ಕ್ ಅವರೇ ಹೆಣ್ಮಕ್ಳು ಮುಂದಾಗಿ ಕೆಲಸ ಮಾಡ್ತಾ ಇದ್ದಾರ. ಅವ್ರಿಗೆ ಒಂದು ಹುಮ್ಮಸ್ ಬಂದದ. ಇವತ್ತು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಇದು ಕೆಲವು ಯೋಜನೆ ತಂದಿದ್ದಕ್ಕಾಗಿ ಅವರಿಗೆ ಎಲ್ಲಾ ಹೆಣ್ಮಕ್ಳು ಥ್ಯಾಂಕ್ಸ್ ಹೇಳ್ತಾ ಇದ್ದಾರ. ಸರ್, ಮತ್ತೆ ಗೃಹಲಕ್ಷ್ಮಿ ಇದು ಪ್ರತಿ ತಿಂಗಳು 2,000 ರೂಪಾಯಿ ಬರ್ತದೆ ನೋಡಿ. ಬೆಂಗಳೂರು ಜನತೆನೂ ಸ್ವಲ್ಪ ಓಕೆ ನೋಡಿ, ಬೇರೆ ಕಡೆ ಬೀದರ್, ಗುಲ್ಬರ್ಗ, ಹುಬ್ಳಿನಲ್ಲಿ 2,000 ರೂಪಾಯಿ ಅಂದ್ರೆ ಕಣ್ಣು ಕಟ್ಕೊಂಡು ಅದು ಏನೋ ಒಂದು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಬಳಸ್ತಾ ಇದಾರೆ. ಆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿ ಸರ್. ಸರ್, ಎಲ್ಲರಿಗೆ 2,000 ಅಂದ್ರೆ ಇವತ್ತು ನೋಡಿ 2,000 ರೂಪಾಯಿ ಅಂದ್ರೆ ತುಂಬಾ ಕಷ್ಟ ಆಗಿದ್ರು. ಇದರಲ್ಲಿ ಬಹಳಷ್ಟು ಇದಾಗಿದೆ. ಆದ್ರೂ ಕೂಡ ಹೆಣ್ಮಕ್ಳಿಗೆ 2,000 ಬರ್ತಾ ಇದೆಯಲ್ಲ, ಅವ್ರ ಮನಿ ಖರ್ಚಕ್ಕಾಗಿ ಚೆನ್ನಾಗಿ ಉಪಯೋಗಿಸ್ಕೊಳತ್ತಾರ ಅವ್ರು. ಇವತ್ತು ಯಾವುದೋ ಒಂದು ಬೇರೆಗೆ ಇತ್ತದು, ಆದ್ರೆ ಹೆಣ್ಮಕ್ಳು ಕೈದಾಗ ಅದು 2,000 ಬರ್ತಾ ಇದೆಯಲ್ಲ, ಅದು ಉಪಯೋಗಿಸ್ಕೊಳತ್ತಾರ. ಕಂಟಿನ್ಯೂ ಬರ್ತಾ ಇದೆ. ಆಲ್ರೆಡಿ ಈಗ ಮೊನ್ನೆ 2 ತಿಂಗಳ ಹಾಕಿಸಿದ್ದಾರೆ, ದುಡ್ಡು ಹಾಕಿಸಿದ್ದಾರೆ. ಆಮೇಲೆ ಬಹಳಷ್ಟು ಆಮೇಲೆ ವಿದ್ಯಾರ್ಥಿಗಳಿಗೂ ಒಳ್ಳೆ ಅನುಕೂಲ ಆಗ್ತದೆ ಸರ್. ಒಂದು ಯುವ ನಿಧಿ ಅಂತಿದೆ, ಆ ಯುವ ನಿಧಿಯಲ್ಲಿ ಬರ್ತಾ ಇದೆ ಸರ್. ಸ್ವಲ್ಪ ಕಡಿಮೆ ಓದಿರೋರು ಅವ್ರಿಗೂ ಬಹಳಷ್ಟು ಅನುಕೂಲ ಇದೆ ಸರ್. ಆಗ್ತದೆ ಸರ್. ಹುಡುಗರು ಕೂಡ ಹುಮ್ಮಸ್ದಿಂದ ಇದು ಮಾಡ್ತಾ ಇದ್ರಿ. ಇವತ್ತು ಮೊದಲಿಗೆ ಕರ್ನಾಟಕದಲ್ಲಿ ಇಂತ ಸರ್ಕಾರ ಬಂದಿದೆ ಅಂದ್ರೆ ಮೊದಲು ಕೂಡ ಇದೇ ಸರ್ಕಾರ ಬರ್ಬೇಕಂತ ಯೋಚನೆ ಮಾಡ್ತಾರೆ ಸರ್. ಬೀದಿ ಬದಿ ವ್ಯಾಪಾರಗಳಿಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಸರ್, ಅವ್ರಿಗೂ ಏನಂದ್ರೆ ವಿಷಯ ಮುಟ್ಟೋದು ಬಹಳಷ್ಟು ಕಡಿಮೆ ಆಗಿದೆ ಸರ್. ಇನ್ನೂ ರೀಚ್ ಆಗ್ಬೇಕೇನೋ ಅವ್ರಿಗೆ. ಒಂದು ಟೊಳ್ಳೋ ಗಾಡಿ ಆಗ್ಲಿ, ಒಂದು ಆಟೋ ಆಗ್ಲಿ, ಬಹಳಷ್ಟು ಫೆಸಿಲಿಟಿ ಇದೆ, ಬಟ್ ವಿಷಯ ಮುಟ್ಟುತ್ತಾ ಇಲ್ಲ ಸರ್, ಬಹಳಷ್ಟು ಕಡಿಮೆ ಇದೆ. ಇವಾಗ ಏನು ಮೊದಲೇ ಒಕ್ಕಟ ಇತ್ತು. ಇವಾಗ ಏನ್ KPCC ದಾಗ ನಮ್ DK ಶಿವಕುಮಾರ್ ಸಾಹೇಬರ ಬೀದಿ ಬದಿ ವ್ಯಾಪಾರ ಇದ್ರಾಗ ದುಡಿಸ್ದಾರಲ್ಲ, ಅವಾಗಿನ ಹಿಡಿದು ವರ್ಕ್ ಚೆನ್ನಾಗಿ ನಡೀತಾ ಇದೆ ಸರ್. ಇವತ್ತು ಎಲ್ಲಾ ಬೀದಿ ಬದಿ ವ್ಯಾಪಾರಿಗೆ ಏನ್ ಸವಲತ್ತು ಇದೆ, ಅವ್ರಿಗೆ ಏನ್ ಇದು ಇನ್ಶೂರೆನ್ಸ್ ಆಗ್ಲಿ, ಶಾಪ್ ತಗೋ ಬಂಡಿ ಆಗ್ಲಿ, ಅವ್ರಿಗೆ ಛತ್ರಿ ಆಗ್ಲಿ, ಕೊಡೆ ಆಗ್ಲಿ, ಇವೆಲ್ಲ ಲೈಟ್ಸ್ ರಾತ್ರಿ ಯೂನಿಟ್ ಏನಾದ್ರು ಕೊಡ್ತಾ ಇದಾರಲ್ಲ, ಅದು ಎಲ್ಲ ಇವತ್ತೊಂದು ಬೆಳಕಿಗೆ ಬಂದಿದೆ ಸರ್. ಇದೆಲ್ಲ ಸರ್, ನಿಮ್ಮ ಹೆಸರು? ರಾಜ್ಕುಮಾರ್ ಮೋರೆ ಸರ್, ಬೀದರ್. ಕೈ ಅಡ್ಡಾಡ್ಬೇಡಿ, ಕೈ ಅಡ್ಡಾಡಬಾರ್ದು. ಹಾಕಿ ಗಾರ್ಲೆಂಡ್ ಹಾಕಿ.